ನಮಸ್ಕಾರ, ಕರ್ನಾಟಕ.in ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. IPL ಸೀಸನ್ 19 ಈಗಾಗಲೇ ಫಸ್ಟ್ ಹಾಫ್ ಮುಗಿದಿದೆ, ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿದೆ. ಎಲ್ಲ 10 ಟೀಮ್ಗಳು ಟಾಪ್ 4ನಲ್ಲಿ ಸ್ಥಾನ ಪಡೆಯೋದಕ್ಕೆ ಎಲ್ಲ ರೀತಿಯ ಸರ್ಕಸನ್ನು ಮಾಡ್ತಿದ್ದಾವೆ. ಈಗಾಗಲೇ ಟಾಪ್ 4ನಲ್ಲಿ ಟಫ್ ಫೈಟ್ ನಡೀತಾ ಇದೆ. ಒಂದು ಕಡೆ ಪಂಜಾಬ್ ಕಿಂಗ್ಸ್ ಫಸ್ಟ್ ಪ್ಲೇಸಲ್ಲಿದೆ, RCB ಸೆಕೆಂಡ್ ಪ್ಲೇಸಲ್ಲಿದೆ, ರಾಜಸ್ಥಾನ್ ರಾಯಲ್ಸ್ ಥರ್ಡ್ ಪ್ಲೇಸಲ್ಲಿದೆ, ಫೋರ್ತ್ ಪ್ಲೇಸಲ್ಲಿ SRH ಇದೆ. ಹೀಗಿರಬೇಕಾದ್ರೆ ಕೆಳಗಡೆ ಇನ್ನು ಚೆನ್ನೈ, ಡೆಲ್ಲಿ ಕೂಡ ಕಾಂಪಿಟೇಷನ್ ಕೊಡ್ತಾ ಇದೆ. ಹೀಗಿರಬೇಕಾದ್ರೆ RCB ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇರುವಂತಹ ಟೈಮ್ನಲ್ಲಿ ಮೊನ್ನೆ GT ವಿರುದ್ಧ ಒಂದು ಸೋಲನ್ನು ಕಂಡಿದೆ. ಈ ಸೋಲಿಂದ ಒಂದಿಷ್ಟು ಫ್ಯಾನ್ಸ್ಗಳು ಸೇರಿದಂತೆ ಆಟಗಾರರು ಸಹ ಬೇಸರವಾಗಿದ್ದಾರೆ. ಈಗಾಗಲೇ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. RCB ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನು ಆಟಗಾರರು ಬೇಸರದಿಂದ ಕೂತಿರುವಂತಹದ್ದು, ರಜತ್ ಪಾಟಿದಾರ್ ಅವರನ್ನ DK ಅವರು ಸಮಾಧಾನ ಮಾಡ್ತಾ ಇರುವಂಥದ್ದು, ಚಿಯರ್ ಅಪ್ ಮಾಡ್ತಾ ಇರುವಂತಹದ್ದು, ವಿರಾಟ್ ಕೊಹ್ಲಿ ಬೇಸರದಲ್ಲಿ ಕೂತಿರುವಂತಹ ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಇದೀಗ RCB ಫ್ಯಾನ್ಸ್ಗಳು ಒಬ್ಬ ಆಟಗಾರನ ವಿಚಾರವಾಗಿ ತುಂಬಾನೇ ಬೇಜಾರಾಗಿದ್ದಾರೆ. ಜೊತೆಗೆ ಆತನನ್ನ ಕೆಲ ಟ್ರೋಲ್ ಪೇಜ್ಗಳು ಈಗ ತುಂಬಾನೇ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಇಂತಹ ಅವಕಾಶ ಸಿಕ್ತಾಗ್ಲೂ ಸಹ ನೀನು ಟೀಮ್ಗೋಸ್ಕರ ಆಡ್ತಾ ಇಲ್ಲ, ನೀನು ಟೀಮಲ್ಲಿರೋದೇ ವೇಸ್ಟು, ನೀನು ಪ್ಲೇಯಿಂಗ್ 11ನಲ್ಲಿ ಇನ್ನೂ ಯಾಕೆ ಕೂಡ ನಿನ್ನನ್ನು ಆಡಿಸ್ತಾ ಇದ್ದಾರೆ ಅನ್ನೋದೇ ಪ್ರಶ್ನೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀನು ಹೊಡೆದಂತಹ ಡೈಲಾಗ್ ಪ್ರಕಾರನೇ ನೀನು ಯಾಕಪ್ಪ ಇನ್ನು ಆಡ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ತುಂಬಾನೇ ಟ್ರೋಲ್ ಮಾಡ್ತಾ ಇದ್ದಾರೆ. ಅದು ಬೇರೆ ಯಾರು ಅಲ್ಲ, ನನ್ ಅದರ್ ದ್ಯಾನ್ ಜಿತೇಶ್ ಶರ್ಮಾ. ಎಸ್, ಲಾಸ್ಟ್ ಸೀಸನ್ ಅಲ್ಲಿ ಜಿತೇಶ್ ಶರ್ಮಾ RCBಗೆ ಗೆಲುವಿನ ಹೀರೋ ಆಗಿದ್ರು. ಅದ್ಭುತ ಇನ್ನಿಂಗ್ಸ್ ಗಳನ್ನ ಆಡಿದ್ರು, ಅದ್ಭುತ ಕೀಪಿಂಗ್ ಅನ್ನ ಮಾಡಿದ್ರು, ಅದ್ಭುತವಾದಂತಹ ಡಿಸಿಷನ್ಗಳನ್ನ ತಗೊಂಡಿದ್ರು, ಅದ್ಭುತವಾಗಿ ಕೆಲವು ಮ್ಯಾಚ್ಗಳಲ್ಲಿ ಕ್ಯಾಪ್ಟನ್ಸಿಯನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಕಳೆದ ಸೀಸನ್ ಅಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು, RCB ಫ್ಯಾನ್ಸ್ ಡೋಂಟ್ ಫಿಯರ್, ಐ ಆಮ್ ಹಿಯರ್ ಅನ್ನೋ ಒಂದು ಮಾತನ್ನ ಹೇಳೋ ಮೂಲಕ RCB ಅಭಿಮಾನಿಗಳಿಗೆ ಯಾವ ರೀತಿಯ ಆಟ ಬೇಕೋ ಆ ರೀತಿಯ ಆಟವನ್ನ ಆಡಿ ತಂಡವನ್ನ ಗೆಲ್ಲಿಸಿದ್ರು. ಆದ್ರೆ ಈ ಸೀಸನ್ ಅಲ್ಲಿ ಒಂದು ಡೈಲಾಗ್ ಅನ್ನ ಹೊಡೆದು ಆ ಡೈಲಾಗ್ ರೀತಿಯಲ್ಲಿ ಈ ಸೀಸನ್ ನಲ್ಲಿ ಜಿತೇಶ್ ಶರ್ಮಾ ಆಡದೆ ಇರೋದು ಇದೀಗ ಟ್ರೋಲ್ಗೆ ಕಾರಣ ಆಗಿದೆ. ಹೌದು, ಹಾಗಾದ್ರೆ ಜಿತೇಶ್ ಶರ್ಮಾ ಹೇಳಿದಂತಹ ಆ ಡೈಲಾಗ್ ಯಾವುದು ಏನು ಅಂತ ನೋಡ್ತಾ ಹೋದ್ರೆ, ಜಿತೇಶ್ ಶರ್ಮಾ ಒಂದು ಸೀಸನ್ ಆರಂಭಕ್ಕೂ ಮುಂಚೆ ಒಂದು ಇಂಟರ್ವ್ಯೂ ಅಲ್ಲಿ ಡೈಲಾಗ್ ಹೊಡಿತಾರೆ. ಏನು ಅಂತ ಹೇಳಿದ್ರೆ, ನಾನು ದೇವ್ರ ಹತ್ರ ಬೇಡ್ಕೋತೀನಿ, ಅದೇನು ಅಂತ ಹೇಳಿದ್ರೆ RCB ಟಾಪ್ ಆರ್ಡರ್ ಆದಷ್ಟು ಬೇಗ ಕೊಲಾಪ್ಸ್ ಆಗಬೇಕು, ನಾನು ಹೋಗಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿ ನಾನು ಹೀರೋ ಆಗಬೇಕು ಅಂತ ಬಯಸ್ತೀನಿ ಆ ಮ್ಯಾಚ್ಗಳಲ್ಲಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಟಾಪ್ ಆರ್ಡರ್ ಕೊಲಾಪ್ಸ್ ಆಗಿ ನಾನು ಹೋಗಿ ಮ್ಯಾಚ್ ಅನ್ನ ಗೆಲ್ಲಿಸುವಂತಹ ಕಾರ್ಯವನ್ನ ಮಾಡಬೇಕು ಅನ್ನೋ ಒಂದು ಮಾತನ್ನ ಹೇಳಿರುವಂತಹ ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು ಸೀಸನ್ ಆರಂಭಕ್ಕೂ ಮುನ್ನೆ. ಆ ಸೀಸನ್ ಆರಂಭಕ್ಕೂ ಮುನ್ನೆ ಆಡಿದಂತಹ ಮಾತುಗಳನ್ನ ಕೇಳಿದಂತಹ RCB ಅಭಿಮಾನಿಗಳು ಖಂಡಿತವಾಗ್ಲೂ ಜಿತೇಶ್ ಶರ್ಮಾ ಈ ಬಾರಿ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಅವರು ಹೇಳಿದ ರೀತಿಯೇ ಆಡ್ತಾರೆ ಅನ್ನೋ ಒಂದು ಮಾತನ್ನ ಎಲ್ಲ ಅಂದ್ಕೊಂಡಿದ್ರು. ಆದ್ರೆ ಇದೀಗ ಜಿತೇಶ್ ಶರ್ಮಾ ಈ ಸೀಸನ್ ಅಲ್ಲಿ ಆಡ್ತಿರುವ ಆಟವನ್ನ ನೋಡಿ, ಎಲ್ಲಪ್ಪ ನಿನ್ನ ಆ ಡೈಲಾಗ್ಗಳು ಹೇಳಿದಂತಹ ಆಟ, ನೀನು ಇಡೀ ಟೀಮ್ ಟಾಪ್ ಆರ್ಡರ್ ಕೊಲಾಪ್ಸ್ ಆದ್ರೂ ಸಹ ನಿನ್ನೆ ಬ್ಯಾಟಿಂದ ರನ್ ಬರ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಈಗ ಹೇಳೋ ಮೂಲಕ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಜಿತೇಶ್ ಶರ್ಮಾ ಇದುವರೆಗೂ ಆಡಿರುವಂತಹ 8 ಪಂದ್ಯಗಳಿಂದ ಬಂದಿರೋದು ಕೇವಲ 85 ರನ್, ಸರಾಸರಿ 10ರ ಆವರೇಜ್ ಅಲ್ಲಿ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಟಾಪ್ ಆರ್ಡರ್ ಕೊಲಾಪ್ಸ್ ಆದಂತಹ ಸಂದರ್ಭದಲ್ಲಿ ತಂಡಕ್ಕೆ ಆಸರೆಯಾಗದೆ ಆದಷ್ಟು ಬೇಗ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಇದುವರೆಗೂ ಫಸ್ಟ್ ಮ್ಯಾಚ್ ಅಲ್ಲಿ ಡಬಲ್ ಡಿಜಿಟ್ ಬಿಟ್ರೆ ಇನ್ನು ಯಾವುದೇ ಮ್ಯಾಚ್ ಅಲ್ಲೂ ಸಹ ಅವರ ಬ್ಯಾಟ್ ಇಂದ ಡಬಲ್ ಡಿಜಿಟ್ ಬಂದಿಲ್ಲ, ಬರೀ ಸಿಂಗಲ್ ಡಿಜಿಟ್ ಇರೋದು ಇದೀಗ RCB ಅಭಿಮಾನಿಗಳ ಬೇಸರಕ್ಕೆ ಮತ್ತು ಆಕ್ರೋಶಕ್ಕೆ ಜೊತೆಲೆ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗಿದ್ದಾರೆ. ಈ ರೀತಿಯ ಡೈಲಾಗ್ ಅನ್ನ ಹೊಡೆದು, ಏನು ಟಾಪ್ ಆರ್ಡರ್ ಕೊಲಾಪ್ಸ್ ಆದಾಗ ನಾನು ಹೋಗಿ ಹೀರೋ ತರ ಆಡಿ ಆ ಮ್ಯಾಚ್ ನ ಹೀರೋ ನಾನು ಆಗ್ತೀನಿ ಅಂತ ಹೇಳಿರುವಂತಹ ಡೈಲಾಗ್ ನ ಇಟ್ಕೊಂಡು ಈಗ ಟ್ರೋಲ್ ಪೇಜ್ಗಳು, ಎಲ್ಲಪ್ಪ ಹೇಳಿದ್ದೆ ಆ ಡೈಲಾಗ್ ರೀತಿಯಲ್ಲಿ ನಿನಗೆ ಇದೀಗ ಅವಕಾಶಗಳು ಸಿಗ್ತಾ ಇದೆ, ಆದ್ರೂ ಸಹ ನೀನು ಆಡ್ತಾ ಇಲ್ಲ, ಎಲ್ಲೋಯ್ತು ನಿನ್ನ ಆ ಡೈಲಾಗ್ ನ ಆಟಗಳು ಅನ್ನೋ ಒಂದು ಮಾತನ್ನ ಹೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಜಿತೇಶ್ ಶರ್ಮಾ ವಿಚಾರವಾಗಿ ಒಂದಿಷ್ಟು ಬೇಸರವನ್ನ ಇದೀಗ
RCB ಅಭಿಮಾನಿಗಳ ಜೊತೆಯಲ್ಲಿ ಟ್ರೋಲ್ ಪೇಜ್ಗಳಲ್ಲಿ ಅದ್ಭುತವಾದಂತಹ ಟ್ರೋಲ್ಗೆ ಆಹಾರವಾಗಿ ಜಿತೇಶ್ ಶರ್ಮಾ ಅವರು ಕಂಡು ಬರ್ತಾ ಇದ್ದಾರೆ. ಗೊತ್ತಿಲ್ಲ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನಾದ್ರೆ ರಾಯ್ಪುರಲ್ಲಿ ಆಡುವಂತಹ 2 ಮ್ಯಾಚ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಏನಾದ್ರೆ ತಂಡವನ್ನ ಗೆಲ್ಲಿಸುವಂತಹ ಕೆಲಸಕ್ಕೆ ಜಿತೇಶ್ ಶರ್ಮಾ ಕೈ ಹಾಕ್ತಾರ ನೋಡಬೇಕು. ಇನ್ನು ವಿಕೆಟ್ ಕೀಪಿಂಗ್ ವಿಚಾರದಲ್ಲಿ ಅದ್ಭುತವಾದಂತಹ ವಿಕೆಟ್ ಕೀಪಿಂಗ್ ಮಾಡ್ತಿದ್ದಾರೆ. ಆದ್ರೂ ಸಹ GT ಮ್ಯಾಚ್ನಲ್ಲಿ ಏನು ಜಾಸ್ ಬಟ್ಲರ್ ಅವರ ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ದು ಅದು ಕೂಡ ಎಲ್ಲ ಒಂದು ಕಡೆ ದುಬಾರಿಯಾಗಿ ಮ್ಯಾಚ್ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂತು. ಹಾಗಾಗಿ ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಇದೀಗ ಜಿತೇಶ್ ಶರ್ಮಾ ಅವ್ರನ್ನ ಟ್ರೋಲ್ ಮಾಡ್ತಿದ್ದಾರೆ. ಆದ್ರೆ ಟ್ರೋಲ್ ಏನೋ ಮಾಡ್ತಾ ಇದ್ದಾರೆ, ಆದ್ರೆ ಕಳೆದ ಸೀಸನ್ ನಲ್ಲಿ ಆಡಿದಂತಹ ಪ್ರದರ್ಶನವನ್ನು ಇಟ್ಕೊಂಡು ಒಂದಿಷ್ಟು ಜನ ಕಳೆದ ಸೀಸನ್ ಅಲ್ಲಿ ಅದ್ಭುತವಾಗಿ ಆಡಿದರೆ ಎಲ್ಲ ಆಟಗಾರರು ಎಲ್ಲಾ ಸೀಸನ್ ಅಲ್ಲೂ ಫಾರ್ಮ್ ನಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಜಿತೇಶ್ ಶರ್ಮಾಗೆ ಬ್ಯಾಡ್ ಟೈಮ್ ನಡೀತಾ ಇದೆ, ಅವರಿಗೂ ಒಂದು ಗುಡ್ ಟೈಮ್ ಬರುತ್ತೆ. ಆ ಟೈಮಲ್ಲಿ ಖಂಡಿತವಾಗ್ಲೂ ತಂಡವನ್ನ ಅದ್ಭುತವಾಗಿ ಗೆಲುವಿನ ದಡಕ್ಕೆ ಸೇರಿಸ್ತಾರೆ ಅನ್ನೋ ಒಂದು ಮಾತನ್ನ ಕೆಲವರು ಹೇಳ್ತಿದ್ರೆ, ಇನ್ನು ಕೆಲವರು ಜಿತೇಶ್ ಶರ್ಮಾ ಹೇಳಿದಂತಹ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿ ನಾನು ಹೋಗಿ ಆಡಿ ಹೀರೋ ಆಗ್ಬೇಕು ಅನ್ನೋ ಆ ಒಂದು ಮಾತನ್ನ ಹಿಡ್ಕೊಂಡು ತುಂಬಾ ಜನ ಟ್ರೋಲ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಜಿತೇಶ್ ಶರ್ಮಾ ಇದೀಗ ಟ್ರೋಲರ್ಗಳ ಆಹಾರವಾಗಿ ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಜಿತೇಶ್ ಶರ್ಮಾ ಅವರ ಆ ಡೈಲಾಗ್ ಇಟ್ಕೊಂಡು ಈಗ ಟ್ರೋಲ್ ಮಾಡ್ತಿರೋ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಜಿತೇಶ್ ಶರ್ಮಾ ಬದಲಿಗೆ ನೆಕ್ಸ್ಟ್ ಮುಂದಿನ ಮ್ಯಾಚ್ಗಳಲ್ಲಿ ಇನ್ನು ಉಳಿದಿರುವಂತಹ 5-6 ಮ್ಯಾಚ್ಗಳಲ್ಲಿ RCB ಪ್ಲೇಯಿಂಗ್ 11 ಅಲ್ಲಿ ಜಿತೇಶ್ ಶರ್ಮಾ ಅವರನ್ನ ಚೇಂಜ್ ಮಾಡಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.